ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದ ಮಾಹಿತಿಗಳು ನೋಡೋಣ. ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಜೂಲೈ 20ರಂದು ಸ್ಥಾಪಕರು ರಾಮಚಂದ್ರ ಹಣಮಂತ ದೇಶಪಾಂಡೆ ಅಂದರೆ ರಾಹ ದೇಶಪಾಂಡೆ ಅಂತ ಕರೀತಕ್ಕಂಥದ್ದು. ಮೊದಲ ಅಧ್ಯಕ್ಷರು ಕೈಕಿಣಿ ಶ್ಯಾಮರಾವ್ ಅವರು, ಮೊದಲ ಕಾರ್ಯದರ್ಶಿ ರಾಹ ದೇಶಪಾಂಡೆ ಅವರು. ಉದ್ದೇಶ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವುದಾಗಿತ್ತು. ಏಕೀಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳನ್ನು ನೋಡೋದಾದರೆ 1907ರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕದ ಒಂದಾಗದೆ ಕರ್ನಾಟಕಸ್ಥರ ಏಳಿಗೆಯೂ ಸಾಧ್ಯವಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ರಚಿಸಿರುವ ಗ್ರಂಥ ಕರ್ನಾಟಕ ಗತವೈಭವ 1910ರಲ್ಲಿ. ಅದೇ ರೀತಿಯಾಗಿ 1918ರಲ್ಲಿ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ತು ಧಾರವಾಡದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. 1924 ಕರ್ನಾಟಕದ ಮೊದಲ ಏಕೀಕರಣದ ಅಧಿವೇಶನ ಬೆಳಗಾವಿಯಲ್ಲಿ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಅಧಿವೇಶನದಲ್ಲಿ ಏಕೀಕರಣವನ್ನು ಸಮರ್ಥಿಸುವ ಕರ್ನಾಟಕದ ಕೈಪಿಡಿ ಎಂಬ ಕೃತಿಯನ್ನು ಪ್ರಕಟ ಮಾಡುತ್ತಾರೆ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಮೊದಲ ಏಕೀಕರಣ ಅಧಿವೇಶನವನ್ನು ಹುಯಿಲಗೊಳ ನಾರಾಯಣರವರು ಉದಯವಾಗಲಿ ಚಲುವ ಕನ್ನಡ ನಾಡು ಎಂಬ ಹಾಡನ್ನು ಹಾಡಿದರು. 1956 ನವೆಂಬರ್ 1ರಂದು ಕರ್ನಾಟಕವು ಏಕೀಕರಣವಾಯಿತು. ಈ ಮೂಲಕ ವಿಶಾಲ ಮೈಸೂರು ರಾಜ್ಯವು ಸ್ಥಾಪನೆಯಾಯಿತು. ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವಧಿಯಾದ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವು ಕರ್ನಾಟಕ ಎಂದು ಹೆಸರನ್ನು ಪಡೆಯಿತು. ನವೆಂಬರ್ 1ನ್ನು ಕನ್ನಡ ರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡತಕ್ಕಂಥದ್ದು. ಇನ್ನು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆ, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಅವಧಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಅವಧಿಯಲ್ಲಿ ಹಾಗೂ ಸರ್ ಎಂ.ವಿ. ಅಂದರೆ ವಿಶ್ವೇಶ್ವರಯ್ಯ ದಿವಾನರಾಗಿದ್ದ ವೇಳೆಯಲ್ಲಿ ಸ್ಥಾಪಿಸಲಾಗಿತ್ತು. ಮೊದಲ ಅಧ್ಯಕ್ಷರು H.V. ನಂಜುಂಡಯ್ಯ, ಪ್ರಸ್ತುತ ಅಧ್ಯಕ್ಷರು ಮನ್ನು ಬೆಳಗಾರ್. ಈಗ ಪ್ರಸ್ತುತ ನೀವು ಅಪ್ಡೇಟ್ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟು ಇದರ ಒಂದು ಘೋಷವಾಕ್ಯ ಸಿರಿಗಲ್ಲಡಂ ಗೆಲ್ಗೆ. ಧ್ಯೇಯವಾಕ್ಯ ಮನುಷ್ಯ ಜಾತಿ ತಾನಂದೇ ವಲ್ಲಂ. ನೀಡುವಂಥ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಜಂಟಿಯಾಗಿ ನೀಡುವ ಸಾಹಿತ್ಯ ಪ್ರಶಸ್ತಿಯಾಗಿದೆ. ನೆಕ್ಸ್ಟು ಸಹಸ್ರಮಾನ ಅಭಿವೃದ್ಧಿ ಗುರಿಗಳನ್ನು ನೋಡೋಣ. ವಿಶ್ವಸಂಸ್ಥೆಯು 2000ರಲ್ಲಿ ಜಾಗತಿಕ ಅಭಿವೃದ್ಧಿಗಾಗಿ ನಿಗದಿಪಡಿಸಿದ ಗುರಿಗಳಾಗಿವೆ. 2015ರ ಒಳಗೆ ಇವುಗಳನ್ನು ಸಾಧಿಸುವ ಗುರಿ ಹೊಂದಲಾಗಿತ್ತು. ಇನ್ನು 15 ವರ್ಷ ಅವಧಿಯ ಈ ಒಂದು ಗುರಿಗಳು ಪ್ರಮುಖವಾಗಿ 8 ಅಂತಾರಾಷ್ಟ್ರೀಯ ಅಭಿವೃದ್ಧಿ ಗುರಿಗಳಾಗಿವೆ. ಇದು ಸಹಸ್ರಮಾನ ಅಭಿವೃದ್ಧಿ ಗುರಿಗಳು. ಒಂದನೇದು ಬಡತನ ಮತ್ತು ಹಸಿವು ನಿವಾರಣೆ, ಎರಡನೇದು ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ ಸಾಧನೆ, ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣ, ಅದೇ ರೀತಿಯಾಗಿ ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದಾಗಿತ್ತು, ತಾಯಂದಿರ ಆರೋಗ್ಯವನ್ನು ಸುಧಾರಿಸುವುದಾಗಿದೆ, HIV ಮತ್ತು ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸುವುದಾಗಿದೆ, ಸುಸ್ಥಿರ ಒಂದು ಪರಿಸರದ ಸುಸ್ಥಿರತೆಯನ್ನು ಕಾಪಾಡುವುದಾಗಿದೆ, ಅಭಿವೃದ್ಧಿಗಾಗಿ ಜಾಗತಿಕ ಸಹಭಾಗಿತ್ವ. ಈ ಒಂದು ಸಹಸ್ರಮಾನ ಅಭಿವೃದ್ಧಿ ಸಹಸ್ರಮಾನ ಅಭಿವೃದ್ಧಿ ಗುರಿಗಳನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳು ಆದ್ಯತೆಗಳ ಆಧಾರದ ಮೇಲೆ ಸಾಧಿಸಲು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡವು. ಈ ಒಂದು ಗುರಿಗಳಲ್ಲಿ ಕೆಲವು ಗುರಿಗಳ ಸಾಧನೆಯು ತೃಪ್ತಿಕರವಾಗಿದೆ. ಸಂಪೂರ್ಣವಾಗಿ ಸಾಧನೆ ಮಾಡುವ ಉದ್ದೇಶದಿಂದ ಸಹಸ್ರಮಾನ ಗುರಿಗಳ ಮುಂದುವರೆದ ಗುರಿಗಳನ್ನಾಗಿ ಸುಸ್ಥಿರ ಅಭಿವೃದ್ಧಿ ಗುರಿ SDGಗಳನ್ನು ಹಾಕಿಕೊಳ್ಳಲಾಗಿದೆ. ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನೋಡೋದಾದರೆ ಇವು ಒಟ್ಟು 17 ಇರತಕ್ಕಂಥದ್ದು. ಮೊದಲನೇದಾಗಿ ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಶೂನ್ಯ ಹಸಿವು, ಉತ್ತಮ ಆರೋಗ್ಯ, 4ನೇದಾಗಿ ಗುಣಮಟ್ಟದ ಶಿಕ್ಷಣ, 5ನೇದಾಗಿ ಲಿಂಗ ಸಮಾನತೆ, 6 ಶುದ್ಧ ನೀರು ಮತ್ತು ನೈರ್ಮಲ್ಯ, 7 ಘನತೆಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಹಲವಾರು ಪ್ರಶ್ನೆಗಳಾಗಿವೆ. PSI, PC ಹಾಗೂ SDFDಗಳಲ್ಲಿ ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. 10ನೇದಾಗಿ ಅಸಮಾನತೆಯನ್ನು ಹೋಗಲಾಡಿಸುವುದು, 9 ಕೈಗಾರಿಕೆಯ ನಾವೀನ್ಯತೆ ಮತ್ತು ಮೂಲಸೌಕರ್ಯ, 11ನೇದಾಗಿ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, 12ನೇದಾಗಿ ಸುಸ್ಥಿರ ಉತ್ಪಾದನೆ, 13ನೇದಾಗಿ ಹವಾಮಾನ ಕ್ರಿಯೆ, 14ನೇದು ಜಲಸಂಪತ್ತು, 15ನೇದಾಗಿ ಭೂ ಸಂಪತ್ತು, 16 ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆಗಳಾಗಿವೆ, 17ನೇದಾಗಿ ಕೊನೆಯದಾಗಿ ಗುರಿಗಳಿಗಾಗಿ ಸಹಭಾಗಿತ್ವ. ಸುಸ್ಥಿರ ಅಭಿವೃದ್ಧಿ ಎಂದರೆ ಭವಿಷ್ಯದ ಪೀಳಿಗೆಯ ಅಗತ್ಯತೆಗಳೊಂದಿಗೆ ರಾಜಿ ಮಾಡಿಕೊಳ್ಳದೆ ಪ್ರಸ್ತುತ ಪೀಳಿಗೆಯ ಅವಶ್ಯಕತೆಗಳನ್ನು ಈಡೇರಿಸುವುದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡೋಣ. ಉತ್ತರ ರೈಲ್ವೆ ವಲಯ ದೆಹಲಿ, ದಕ್ಷಿಣ ರೈಲ್ವೆ ವಲಯ ಚೆನ್ನೈ, ಇದು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥದ್ದು. ಕೇಂದ್ರೀಯ ರೈಲ್ವೆ ವಲಯ ಮುಂಬೈ, ಪಶ್ಚಿಮ ವಲಯ ಮುಂಬೈ,
ಈಶಾನ್ಯ ವಲಯ ಗೋರಖ್ಪುರ್, ಆಗ್ನೇಯ ಒಂದು ವಲಯ ಕೋಲ್ಕತ್ತಾ, ಈಶಾನ್ಯ ಗಡಿ ವಲಯ ಗೌಹಾತಿ, ದಕ್ಷಿಣ ಕೇಂದ್ರ ವಲಯ ಸಿಕಂದರಾಬಾದ್, ಪೂರ್ವ ಕೇಂದ್ರೀಯ ವಲಯ ಹಾಜಿಪುರ, ಇದು ಬಿಹಾರದಲ್ಲಿ ಬರುತ್ತೆ, ವಾಯುವ್ಯ ವಲಯ ಜೈಪುರ ರಾಜಸ್ಥಾನ್, ಪೂರ್ವ ಕರಾವಳಿ ವಲಯ ಭುವನೇಶ್ವರ ಒಡಿಸ್ಸಾ, ಅದೇ ರೀತಿಯಾಗಿ ಉತ್ತರ ಕೇಂದ್ರ ವಲಯ ಅಲಹಾಬಾದ್ ಉತ್ತರ ಪ್ರದೇಶ, ಆಗ್ನೇಯ ಕೇಂದ್ರ ವಲಯ ಬಿಲಾಸ್ಪುರ್ ಛತ್ತೀಸ್ಗಢ, ನೈಋತ್ಯ ಕೇಂದ್ರ ವಲಯ ಹುಬ್ಬಳ್ಳಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಪೂರ್ವ ವಲಯ ಕೋಲ್ಕತ್ತಾ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಮೆಟ್ರೋ ಇದು ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಪಶ್ಚಿಮ ಕೇಂದ್ರ ವಲಯ ಜಬ್ಬಲ್ಪುರ್ ಮಧ್ಯಪ್ರದೇಶ್, ದಕ್ಷಿಣ ಕರಾವಳಿ ವಲಯ ವಿಶಾಖಪಟ್ಟಣಂ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡೋಣ. ವಿಟಮಿನ್ ಎ ರೆಟಿನಲ್ ರಾತ್ರಿ ಕ್ರೂಡೋತನ, ವಿಟಮಿನ್ B1 ಥಯಾಮಿನ್ ಬೇರಿ, ವಿಟಮಿನ್ B2 ರೈಬೋಫ್ಲಾವಿನ್ ಚರ್ಮ ಬಿರುಕು, ವಿಟಮಿನ್ B3 ನಿಯಾಸಿನ್ ಪೆಲೆಗ್ರಾ, ವಿಟಮಿನ್ B6 ಪಿರಿಡಾಕ್ಸಿನ್ ಚರ್ಮರೋಗ, ವಿಟಮಿನ್ B9 ಫೋಲಿಕ್ ಆಮ್ಲ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು, ವಿಟಮಿನ್ B12 ಸೈಯಾನೋಕೊಬಾಲಮಿನ್ ರಕ್ತಹೀನತೆ, ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಮ್ಲ ಸರ್ವಿ ರೋಗ, ವಿಟಮಿನ್ ಡಿ ಸ್ಕ್ಯಾಲ್ಸಿಫೆರಲ್ ರಿಕೆಟ್ಸ್ ಕಂಡುಬರುತ್ತೆ, ವಿಟಮಿನ್ ಇ ಇಂದ ಟುಕೋಫೆರಲ್ ಬಂಜೆತನ, ವಿಟಮಿನ್ ಕೆ ಪೈಲೋಕಿನನ್ ಹಿಮೋಫಿಲಿಯಾ ಕಂಡುಬರ್ತಕ್ಕಂಥದ್ದು. ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥದ್ದು. ನೀರಿನ ತಾತ್ಕಾಲಿಕ ಗಡುಸುತನಕ್ಕೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕ್ಲೋರೈಡನ್ನು ಸಲ್ಫೇಟ್ಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟು ನೀರಿನ ತಾಪಮಾನವನ್ನು 4 ಡಿಗ್ರಿಯಿಂದ 0 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸಿದಾಗ ನೀರು ಸಂಕುಚನವಾಗುವ ಬದಲು ವಿಕಸನವಾಗುತ್ತದೆ. ಇದನ್ನು ನೀರಿನ ಅಸಂಗತ ವಿಕಸನ ಎನ್ನುವರು. ಶುದ್ಧ ರೂಪದಲ್ಲಿ ಒಂದು ದೊರೆಯುವ ನೈಸರ್ಗಿಕ ನೀರಿನ ಮೂಲ ಮಳೆ ನೀರು. ನೀರಿನ ಅಣುವಿನಲ್ಲಿ 2 ಹೈಡ್ರೋಜನ್ ಮತ್ತು 1 ಆಮ್ಲಜನಕದ ಪರಮಾಣುವಿದೆ. ಮಂಜುಗಡ್ಡೆಯ ಒಂದು ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ. ನೀರು ಒಂದು ಸಾರ್ವತ್ರಿಕ ದ್ರಾವಕವಾಗಿದ್ದು ಬಹುಪಾಲು ವಸ್ತುಗಳನ್ನು ಕರಗಿಸುತ್ತದೆ. ದೂರವನ್ನು ಮೀಟರ್ನಲ್ಲಿ ಅಳೆತಕ್ಕಂಥದ್ದು, ದ್ರವ್ಯರಾಶಿ ಕಿಲೋಗ್ರಾಮ್, ವೇಳೆಯನ್ನು ಸೆಕೆಂಡ್ನಲ್ಲಿ, ವಿದ್ಯುತ್ ಪ್ರವಾಹನ ಆಂಪಿಯರ್ನಲ್ಲಿ ಹಾಗೂ ತಾಪಮಾನವನ್ನು ಕೆಲ್ವಿನ್ನಲ್ಲಿ, ವಸ್ತುವಿನ ಮೊತ್ತವನ್ನು ಮೋಲ್ನಲ್ಲಿ, ಪ್ರಕಾಶದ ತೀವ್ರತೆಯನ್ನು ಕ್ಯಾಡಲದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಾನಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದು ನೋಡೋಣ. ವಿಶ್ವ ವಿದ್ಯಾರ್ಥಿ ದಿನ ಅಂತೇಳಿ ಅಕ್ಟೋಬರ್ 15 ಕರಿತೀವಿ. ಇದನ್ನು ಮಾಜಿ ರಾಷ್ಟ್ರಪತಿಯಾಗಿರ್ತಕ್ಕಂಥ ಮಿಸೈಲ್ ಮ್ಯಾನ್ ಎಂದು ಖ್ಯಾತಿಯಾಗಿದ್ದ APJ ಅಬ್ದುಲ್ ಕಲಾಂ ಅವರ ಒಂದು ದಿನಾಚರಣೆ ಪ್ರಯುಕ್ತ ಮಾಡಿರ್ತಕ್ಕಂಥದ್ದು. APJ ಅಬ್ದುಲ್ ಕಲಾಂ ಅವರ ಬಗ್ಗೆ ನೋಡೋದಾದರೆ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನುದ್ದೀನ್ ಅಬ್ದುಲ್ ಕಲಾಂ. ಇವರು ಜನನ 1931 ಅಕ್ಟೋಬರ್ 15. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಬ್ದುಲ್ ಕಲಾಂ ಅವರ ಜನನವಾಗ್ತಕ್ಕಂಥದ್ದು. ಇವರ ಮರಣ 2015 ಜುಲೈ 27. ಕಲಾಂ ಅವರು ಮೇಘಾಲಯದ ಶಿಲ್ಲಾಂಗ್ನಲ್ಲಿ IIMನಲ್ಲಿ ಕ್ರೆಡಿಟಿಂಗ್ ಎ ಲಿವಲೇಬಲ್ ಪ್ಲಾನೆಟ್ ಅರ್ತ್ ವಿಷಯಕ್ಕೆ ಸಂಬಂಧಿಸಿದಂತೆ ಉಪನ್ಯಾಸ ಮಾಡುತ್ತಿದ್ದಾಗ ಕುಸಿದು ಬಿದ್ದು ಕಾರ್ಡಿಯಾಕ್ ಅರೆಸ್ಟ್ನಿಂದ ಮರಣ ಹೊಂದಿದ್ದರು. 2020 ಜುಲೈ 27ರಂದು ಕಲಾಂ ಅವರ ಮರಣ ದಿನದ ನೆನಪಿಗಾಗಿ DRDO ಸಂಸ್ಥೆಯು ಡೇರ್ ಟು ಡ್ರೀಮ್ ಹೆಸರಿನ ನಾವೀನ್ಯತಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಓಕೆ, ಇವರು ಬರೆದಿರ್ತಕ್ಕಂಥ ಇವರಿಗೆ ಬಿರುದುಗಳು ಭಾರತದ ಕ್ಷಿಪಣಿ ಮನುಷ್ಯ. ಇವರು 11ನೇ ರಾಷ್ಟ್ರಪತಿಯಾಗಿ ಜನತಾ ರಾಷ್ಟ್ರಪತಿ ಅಂತೇಳಿ ಕೂಡ ಹೆಸರಾಗಿದ್ದರು. 2002ರಿಂದ 2007ವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಬಿರುದುಗಳು ಭಾರತದ ಕ್ಷಿಪಣಿ ಮನುಷ್ಯ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಅಬ್ದುಲ್ ಕಲಾಂ ಅವರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಉಡಾವಣಾ ವಾಹಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕೊಡುಗೆ ನೀಡಿದ್ದರು. DRDO ಮತ್ತು ಇಸ್ರೋ ಸಂಸ್ಥೆಯಲ್ಲಿ ಸುಮಾರು 4 ದಶಕಗಳ ಕಾಲ ವಿಜ್ಞಾನಿಯಾಗಿ ಮತ್ತು ವೈಜ್ಞಾನಿಕ ವಿಭಾಗದಲ್ಲಿ ಆಡಳಿತಗಾರನಾಗಿ ಕಾರ್ಯನಿರ್ವಹಿಸಿದ್ದರು. ಆತ್ಮೀಯ ಚರಿತ್ರೆಗಳನ್ನು ನೋಡೋದಾದರೆ ವಿಂಗ್ಸ್ ಆಫ್ ಫೈರ್, ಇದನ್ನು 1999ರಲ್ಲಿ ಅಗ್ನಿ ರೆಕ್ಕೆಗಳು ಅಂತ ಕರೀತಾರೆ. ನೆಕ್ಸ್ಟ್ ಪ್ರಮುಖ ಕೃತಿಗಳು ಇಂಡಿಯಾ 2020, ಇಗ್ನೈಟೆಡ್ ಮೈಂಡ್ಸ್ ಹಾಗೂ ಇಂಡೋಮಿಟೇಬಲ್ ಸ್ಪಿರಿಟ್, ಟ್ರಾನ್ಸ್ಕ್ರಿಪ್ಟೆನ್ಸ್, ಮೈ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ವಿತ್ ಪ್ರಮುಖ ಸ್ವಾಮೀಜಿ, ಟಾರ್ಗೆಟ್ 3 ಬಿಲಿಯನ್, ಟರ್ನಿಂಗ್ ಪಾಯಿಂಟ್ಸ್ ಅಂತೇಳಿ ಬರೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವರ ಪ್ರಮುಖ ಪ್ರಶಸ್ತಿಗಳನ್ನು ನೋಡೋದಾದರೆ ಭಾರತ ರತ್ನ 1997, ಪದ್ಮವಿಭೂಷಣ 1990, ಪದ್ಮಭೂಷಣ 1981 ಮತ್ತು ಹೂವಾರ್ ಪ್ರಶಸ್ತಿ ಅಂತ ಬರುತ್ತೆ 2009ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಬ್ದುಲ್ ಕಲಾಂ ಅವರ ರಾಷ್ಟ್ರೀಯ ಸ್ಮಾರಕ ತಮಿಳುನಾಡಿನ ರಾಮೇಶ್ವರಂ ಬಳಿಯ ಪೈಕರುಂಬು ಎಂಬ ಸ್ಥಳದಲ್ಲಿ ಕಲಾಂ ಅವರ ಸ್ಮಾರಕ ಕಂಡುಬರುತ್ತೆ. ಅದೇ ರೀತಿಯಾಗಿ ಪ್ರಮುಖ ದಿನಗಳನ್ನು ನೋಡೋಣ. ರಾಷ್ಟ್ರೀಯ ಜ್ಞಾನ ದಿನ ಏಪ್ರಿಲ್ 14,
ಅಂಬೇಡ್ಕರ್ ಅವರ ನೆನಪಿಗಾಗಿ ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಶಿಕ್ಷಕರ ದಿನ ಸೆಪ್ಟೆಂಬರ್ 5 ಎಸ್ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಶಿಕ್ಷಣ ದಿನ ನವೆಂಬರ್ 11 ಮೌಲಾನಾ ಅಬ್ದುಲ್ ಕಲಾಂ ಅವರ ನೆನಪಿಗಾಗಿ ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಇಂಜಿನಿಯರ್ ದಿನ ಸೆಪ್ಟೆಂಬರ್ 15 ವಿಶ್ವೇಶ್ವರಯ್ಯನವರ ನೆನಪಿಗಾಗಿ ಮಾಡಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ನೆನಪಿಗಾಗಿ. ರಾಷ್ಟ್ರೀಯ ಶಿಕ್ಷಕರ ದಿನ ಜನವರಿ 3 ಸಾವಿತ್ರಿಬಾಯಿ ಫುಲೆ ಅವರ ನೆನಪಿಗಾಗಿ. ದೇಶ ಪ್ರೇಮ ದಿನ ಜನವರಿ 23 ಸುಭಾಷ್ ಚಂದ್ರ ಬೋಸ್ ಅವರ ನೆನಪಿಗಾಗಿ. ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13 ಸರೋಜಿನಿ ನಾಯ್ಡು ಅವರ ನೆನಪಿಗಾಗಿ ಮಾಡ್ತಕ್ಕಂಥದ್ದು. ಸದ್ಭಾವನಾ ದಿವಸ ಆಗಸ್ಟ್ 20 ರಾಜೀವ್ ಗಾಂಧಿ ನೆನಪಿಗಾಗಿ. ರಾಷ್ಟ್ರೀಯ ಮಕ್ಕಳ ದಿನ ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ನೆನಪಿಗಾಗಿ. ರಾಷ್ಟ್ರೀಯ ಕ್ಷೀರ ದಿನ ನವೆಂಬರ್ 26 ವರ್ಗೀಸ್ ಕುರಿಯನ್ ಅವರ ನೆನಪಿಗಾಗಿ. ರಾಷ್ಟ್ರೀಯ ಕಿಸಾನ್ ದಿನವನ್ನು ಡಿಸೆಂಬರ್ 23 ಚೌಧರಿ ಚರಣ್ ಸಿಂಗ್ ಅವರ ನೆನಪಿಗಾಗಿ. ವಿಶ್ವ ಮಾನವ ದಿನ ಡಿಸೆಂಬರ್ 29 ರಾಷ್ಟ್ರಕವಿ ಕುವೆಂಪು ನೆನಪಿಗಾಗಿ. ರಾಷ್ಟ್ರೀಯ ಏಕತಾ ದಿನ ಅಕ್ಟೋಬರ್ 31 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೆನಪಿಗಾಗಿ ಆಚರಣೆ ಮಾಡ್ತಕ್ಕಂಥದ್ದು. ರಾಷ್ಟ್ರಪತಿ ಹುದ್ದೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. ಸಂಸತ್ತು 2 ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳನ್ನು ಒಳಗೊಂಡ ವಿಶೇಷ ಮತದಾರ ವರ್ಗ ಅಂದರೆ ಎಲೆಕ್ಟ್ರಲ್ ಕಾಲೇಜ್ ಮೂಲಕ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಸಂವಿಧಾನದ 60ನೇ ವಿಧಿಯನ್ವಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಪ್ರಮಾಣವಚನ ಬೋಧಿಸುತ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತೆಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.